ಡಿಯರ್ ಸ್ಟೂಡೆಂಟ್ಸ್, ಎರಡನೇ ಸೆಷನ್ಗೆ ಸ್ವಾಗತ. ಇಟ್ಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಮ್ಯಾನೇಜ್ಮೆಂಟ್ 2 ಆಫ್ 6th ಸೆಮಿಸ್ಟರ್ BBA ಯೂನಿವರ್ಸಿಟಿ ಆಫ್ ಮೈಸೂರು. ನಾವು ಈ ತರಗತಿಯಲ್ಲಿ ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್ನ ನಾವು ತಿಳ್ಕೊಳ್ಳೋಣ. ಈ ಸೆಷನ್ ಆದ ನಂತರ ನೀವು ಈ ಡಿಫ್ರೆಂಟ್ ಟೈಮ್ ಸೀರೀಸ್ನ ಕಾಂಪೊನೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ವಿ ಅಂತ ಹೇಳಿಬಿಟ್ಟು ನೋಡೋಣ. ನಾವು ಹಿಂದಿನ ತರಗತಿಯಲ್ಲಿ ಫೋರ್ಕಾಸ್ಟಿಂಗ್ ಅಂತಂದ್ರೆ ಏನು, ಮತ್ತು ಟೈಮ್ ಸೀರೀಸ್ ಅಂತಂದ್ರೆ ಏನು, ಅದನ್ನು ಹೇಗೆ ಬಳಸ್ತೀವಿ, ಏನೇನಕ್ಕೆ ಬಳಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡಿದ್ವಿ. ಹಿಂದಿನ ತರಗತಿಯಲ್ಲಿ ಹೇಳಿದ ಪ್ರಕಾರ ಟೈಮ್ ಸೀರೀಸ್ ಈಸ್ ಅರೇಂಜ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಇನ್ ಎ ಕ್ರಾನಾಲಜಿಕಲ್ ಆರ್ಡರ್, ದಟ್ ಈಸ್ ಡೇಟ್ ಆಫ್ ಅಕರೆನ್ಸ್. ಆ ಡೇಟ್ ಆಫ್ ಅಕರೆನ್ಸ್ನ ಬೇಸಿಸ್ ಮೇಲೆ ನಾವು ಡೇಟಾನ ಅರೇಂಜ್ ಮಾಡಿದರೆ ಅದನ್ನ ನಾವು ಏನಂತ ಕರಿತೀವಿ ಅಂತಂದರೆ ಟೈಮ್ ಸೀರೀಸ್ ಅಂತ ಕರಿತೀವಿ. ಈ ಟೈಮ್ ಸೀರೀಸ್ ಅಲ್ಲಿ ಯಾವ್ಯಾವ ಕಾಂಪೊನೆಂಟ್ಗಳಿದೆ ಆರ್ ಯಾವ್ಯಾವ ಮೆಥಡ್ಗಳಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಫಸ್ಟ್ ಒನ್ ಈಸ್ ಸೆಕ್ಯುಲರ್ ಟ್ರೆಂಡ್, ಸೆಕೆಂಡ್ ಒನ್ ಈಸ್ ಸೀಸನಲ್ ವೇರಿಯೇಷನ್, third one is cyclical variation, and fourth one is irregular variation. ಈಗ ನಾವು ಈ ಪ್ರತಿಯೊಂದು ಕಾಂಪೊನೆಂಟ್ಸ್ನ ಇಂಡಿವಿಜುವಲಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಸೆಕ್ಯುಲರ್ ಟ್ರೆಂಡ್. ಈ ಸೆಕ್ಯುಲರ್ ಟ್ರೆಂಡ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು, ಈ ಸೆಕ್ಯುಲರ್ ಟ್ರೆಂಡ್ ಅಂತಂದ್ರೆ ಇಲ್ಲಿ ನೋಡಿ, ಇನ್ಕ್ರೀಸ್ ಆರ್ to decrease or to remain constant during a long period of time. ಈ ಸೆಕ್ಯುಲರ್ ಟ್ರೆಂಡ್ ಅಂತಂದ್ರೆ ನಾವು ಅಬ್ಸರ್ವ್ ಮಾಡೋ ಸ್ಟ್ಯಾಟಿಸ್ಟಿಕಲ್ ಡೇಟಾ ಏನಾಗುತ್ತೆ ಅಂದ್ರೆ ಈದರ್ ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಥವಾ ಕಾನ್ಸ್ಟೆಂಟ್ಲಿ ಡಿಕ್ರೀಸ್ ಆಗ್ತಾ ಇರುತ್ತೆ ಅಥವಾ ಅದು ರಿಮೈನ್ ಕಾನ್ಸ್ಟೆಂಟ್ ಅಂದ್ರೆ ಏನೂ ಚೇಂಜಸ್ ಇರೋದಿಲ್ಲ. ಅದನ್ನು ನಾವು ಏನಂತ ಕರಿತೀವಿ, ಸೆಕ್ಯುಲರ್ ಟ್ರೆಂಡ್ ಅಂತೀವಿ. ದಟ್ ಮೀನ್ಸ್ ಯಾವುದೇ ಒಂದು ಟ್ರೆಂಡ್ ಇರುತ್ತಲ್ಲ ಅದು ಕಂಟಿನ್ಯೂ ಆಗುತ್ತೆ. ದಟ್ ಮೀನ್ಸ್ ಈದರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಥವಾ ಕಡಿಮೆ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಅಥವಾ ಏನು ಚೇಂಜಸ್ಸು ಇರೋದು. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಕೊಡ್ತೀವಿ. ಈ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ದ ಫಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೋಲ್ಡ್ ಇನ್ ಪಾಸ್ಟ್ ಮೆನಿ ಇಯರ್ಸ್ ಈಸ್ ಇನ್ ಅಪ್ಪರ್ ಟ್ರೆಂಡ್. ನೀವು ನೋಡಿದ್ದಿರ್ಬೋದು, ಈ ಮಾರ್ಕೆಟಲ್ಲಿ ಗೋಲ್ಡ್ ರೇಟ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೇ ಇದೆ. ಅದು ಎಂದೂ ಕೂಡ ಡೌನ್ ಆಗಿದ್ದನ್ನು ನಾವು ನೋಡಿಲ್ಲ. ಮೇ ಬಿ ಒಂದು ದಿನ ಅಥವಾ 2 ದಿನ ಕಡಿಮೆ ಆಗ್ಬೋದು, ಬಟ್ ಆದರೆ ನಾವು ಒಂದೊಂದು ವರ್ಷದ ನಾವು ಡೇಟಾ ನೋಡಿದರೆ, ಅಂದರೆ ಪ್ರೀವಿಯಸ್ ಇಯರ್, ಅದ್ರ ಪ್ರೀವಿಯಸ್ ಇಯರ್ ಫಾರ್ 10 years or 20 years or 50 years, the gold price has been increasing constantly. ಇದನ್ನು ನಾವೇನಂತೀವಿ ಅಂದರೆ ಸೆಕ್ಯುಲರ್ ಟ್ರೆಂಡ್ ಅಂತ ಹೇಳ್ತೀವಿ. ಈ ಇನ್ಕ್ರೀಸ್ ಆಗೋದು ಮಾತ್ರನೇ ಅಲ್ಲ, ಇನ್ನೂ ಒಂದು ಎಕ್ಸಾಂಪಲ್ ನೋಡಿ, ಡಿಕ್ರೀಸ್ ಇನ್ ದ ಡೆತ್ ರೇಟ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್ ಇಸ್ ಡೌನ್ವರ್ಡ್. ಹಿಂದೆ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ಗಳು ಕಡಿಮೆ ಇತ್ತು, ಅವಾಗ ಏನಾಗ್ತಿತ್ತು, ಡೆತ್ಗಳು ಜಾಸ್ತಿ ಆಗ್ತಾ ಇತ್ತು. ಈವನ್ ಆಗ ತಾನೇ ಹುಟ್ಟಿದ ಮಕ್ಕಳುಗಳು ಕೂಡ ಡೆತ್ ಆಗ್ತಾ ಇದ್ವು. ಆದರೆ ಇತ್ತೀಚೆಗೆ ಮೆಡಿಕಲ್ ಫೆಸಿಲಿಟೀಸ್ ಜಾಸ್ತಿ ಆಗಿರೋದ್ರಿಂದ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಿರೋದ್ರಿಂದ, ಹಾಗೆ ಪೀಪಲ್ ಎಜುಕೇಟೆಡ್ ಆಗಿದ್ದಾರೆ, ಪ್ರಾಪರ್ ಮೆಡಿಕಲ್ ಕೇರ್ ತಗೊಳ್ತಾರೆ, ಅಕ್ಷರಸ್ಥರಾಗಿದ್ದಾರೆ. ಅದಕ್ಕೋಸ್ಕರ ಏನಾಗಿದೆ, ಈ ಡೆತ್ ರೇಟ್ಗಳು ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾನೆ ಇದೆ ನಮ್ಮ ದೇಶದಲ್ಲಿ. ದಿಸ್ ಈಸ್ ಆಲ್ಸೋ ಎ ಸೆಕ್ಯುಲರ್ ಟ್ರೆಂಡ್, ಬಟ್ ಇಟ್ ಈಸ್ ಆನ್ ಅ ಡೌನ್ವರ್ಡ್. ಈಗ ನಾವು ಸೆಕ್ಯುಲರ್ ಟ್ರೆಂಡ್ಗೆ ನಾವು ಎಕ್ಸಾಂಪಲ್ಗಳನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಕಾಂಪೊನೆಂಟ್ನ ನೋಡೋಣ. ನೆಕ್ಸ್ಟ್ ಒನ್ ಈಸ್ ಸೀಸನಲ್ ವೇರಿಯೇಷನ್. ಈ ಸೀಸನಲ್ ವೇರಿಯೇಷನ್ ಅಂತಂದರೆ ದ ರೆಗ್ಯುಲರ್, ಪೀರಿಯಾಡಿಕ್ ಅಂಡ್ ಶಾರ್ಟರ್ ವೇರಿಯೇಷನ್ ಇನ್ ಟೈಮ್ ಸೀರೀಸ್ ಇಸ್ ಕಾಲ್ಡ್ ಸೀಸನಲ್ ವೇರಿಯೇಷನ್.
ಅಂತಂದರೆ ಈ ವೇರಿಯೇಷನ್ಸ್ ನಾವು ಸೆಕ್ಯುಲರ್ ಟ್ರೆಂಡಲ್ಲಿ ನೋಡಿದ್ವಿ, ಅಲ್ಲಿ ವೇರಿಯೇಷನ್ ಇಲ್ಲ, ಅದು ಕಂಟಿನ್ಯೂಸ್ ಆಗಿ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಬಟ್ ಈ ಸೀಸನಲ್ ವೇರಿಯೇಷನಲ್ಲಿ ಏನಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ಪೀರಿಯಾಡಿಕಲಿ ಫಾರ್ ವೆರಿ ಶಾರ್ಟ್ ಟೈಮ್ ವೇರಿಯೇಷನ್ಗಳು ಆಗುತ್ತೆ. ಅದನ್ನು ನಾವು ಸೀಸನಲ್ ವೇರಿಯೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಂಬ್ರೆಲಾಸ್ ಆರ್ ಸೋಲ್ಡ್ ಮೋರ್ ಇನ್ ರೈನಿ ಸೀಸನ್. ನೀವಿಗೆಲ್ಲ ಗೊತ್ತಿದೆ, ಮಳೆಗಾಲದಲ್ಲಿ ಅಷ್ಟೇ ಏನಾಗ್ತದೆ, ಅಂಬ್ರೆಲಾಸು ಹೆಚ್ಚು ಸೇಲ್ ಆಗುತ್ತೆ. ಚಳಿಗಾಲದಲ್ಲಿ ಯಾರು ತಗೊಳ್ಳೋದಿಲ್ಲ, ಬೇಸಿಗೆಯಲ್ಲಿ ಸ್ವಲ್ಪ ತಗೊಳ್ಬೋದು. ಸೊ ಈ ಅಂಬ್ರೆಲಾಗಳು ರೈನಿ ಸೀಸನಲ್ಲೇ ಯಾಕೆ ಜಾಸ್ತಿ ಸೇಲ್ ಆಗುತ್ತೆ ಅಂತಂದ್ರೆ ಅವಾಗ ಅದರ ಅವಶ್ಯಕತೆ ಬಂದಿರುತ್ತೆ, ರೈಟ್? ಬೇರೆ ಸೀಸನಲ್ಲಿ ಅಷ್ಟು ಸೇಲ್ ಆಗೋದಿಲ್ಲ. ಸೊ ಈಗ ನೋಡಿ, ಈ ರೈನಿ ಸೀಸನಲ್ಲಿ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅನಂತರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಒಂದು ವರ್ಷದಲ್ಲಿ ಒಂದು 4 ತಿಂಗಳು ಅಷ್ಟೇ ಅದರ ಡಿಮ್ಯಾಂಡ್ ಜಾಸ್ತಿ ಇದ್ದು ಬೇರೆ ಟೈಮಲ್ಲಿ ಏನಾಗಿರುತ್ತೆ, ಕಡಿಮೆ ಆಗುತ್ತೆ. ದಿಸ್ ಈಸ್ ವೆರಿ ಶಾರ್ಟ್ ಟರ್ಮ್, ರೈಟ್? ಇದನ್ನೇ ನಾವು ಸೀಸನಲ್ ವೇರಿಯೇಷನ್ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಇನ್ ಎ ಸಮ್ಮರ್ ಸೇಲ್ ಆಫ್ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಎಕ್ಸೆಟ್ರಾ ವಿಲ್ ಇನ್ಕ್ರೀಸ್. ಈಗ ಬೇಸಿಗೆಯಲ್ಲಿ ಏನಾಗುತ್ತೆ, ಐಸ್ ಕ್ರೀಮ್ಗಳು ಜಾಸ್ತಿ ಸೇಲ್ ಆಗುತ್ತೆ, ಕೂಲ್ ಡ್ರಿಂಕ್ಸ್ಗಳು ಜಾಸ್ತಿ ಸೇಲ್ ಆಗುತ್ತೆ. ಯಾರು ಕೂಡ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ತುಂಬ ಚಳಿ ಇದ್ದಾಗಲೂ ಕೂಡ ಐಸ್ ಕ್ರೀಮ್ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ದಟ್ ಈಸ್ ಎ ಸೀಸನಲ್ ವೇರಿಯೇಷನ್, ರೈಟ್? ಈಗ ನಾವು ನೆಕ್ಸ್ಟ್ ಮೆಥಡ್ ಅಥವಾ ನೆಕ್ಸ್ಟ್ ಕಾಂಪೊನೆಂಟ್ ಆಫ್ ಟೈಮ್ ಸೀರೀಸ್ ನೋಡೋಣ. ದಟ್ ಈಸ್ ಸೈಕ್ಲಿಕಲ್ ವೇರಿಯೇಷನ್, ಅಥವಾ ನಾವು ಅದನ್ನ ಇನ್ನೂ ಒಂದು ಹೆಸರಲ್ಲಿ ಕರಿಬೋದು, ಬಿಸ್ನೆಸ್ ಸೈಕಲ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಎಕಾನಮಿ ಆಗಲಿ, ಬಿಸ್ನೆಸ್ ಆಗಲಿ, ಏನಾಗುತ್ತೆ ಅಂತಂದರೆ ಫ್ಲಕ್ಚುಯೇಷನ್ ಇರುತ್ತೆ, ರೈಟ್? ಕೆಲವೊಂದು ಟೈಮು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ, ಕೆಲವೊಂದು ಟೈಮ್ ಏನಾಗುತ್ತೆ, ಬಿಸ್ನೆಸ್ಸು ಡೌನ್ ಆಗುತ್ತೆ. ಸೊ ಅದನ್ನು ನಾವು ಪೀರಿಯಾಡಿಕ್ ಅಪ್ವರ್ಡ್ ಅಂಡ್ ಡೌನ್ ಮೂಮೆಂಟ್ಸ್ ಅಂತ ಕರಿತೀವಿ. ನಮ್ಮ ಭಾರತದ ಎಕಾನಮಿ ಕೂಡ ಹಾಗೇನೆ, ಕೆಲವೊಮ್ಮೆ ಚೆನ್ನಾಗಿ ನಡೆಯುತ್ತೆ, ಕೆಲವೊಮ್ಮೆ ಡೌನ್ ಆಗಿ ಡಿಪ್ರೆಷನ್ ಆಗುತ್ತೆ. ಸೊ ನಿಮಗೆ ಈ ಗ್ರಾಫ್ ನೋಡಿದರೆ ಗೊತ್ತಾಗುತ್ತೆ, ಯಾವುದೇ ಒಂದು ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಆದಮೇಲೆ ತುಂಬ ಚೆನ್ನಾಗಿ ಪ್ರಾಸ್ಪರಿಟಿ ಆಗುತ್ತೆ, ಆಮೇಲೆ ಡೌನ್ ಆಗ್ಬೋದು, ತುಂಬ ಫುಲ್ ಡೌನ್ ಆಗಿ ಡಿಪ್ರೆಷನ್ಗೂ ಕೂಡ ಹೋಗ್ಬೋದು, ಅನಂತರ ರಿಕವರಿ ಆಗಿ ನಾರ್ಮಲ್ಗೂ ಕೂಡ ಬರ್ಬೋದು, ರೈಟ್? ಇದನ್ನು ನಾವೇನಂತೀವಿ, ಬಿಸ್ನೆಸ್ ಸೈಕಲ್. ಈ ಬಿಸ್ನೆಸ್ ಸೈಕಲ್ಗೂ ಸೀಸನಲ್ ವೇರಿಯೇಷನ್ಗೂ ಏನು ವ್ಯತ್ಯಾಸ ಅಂತಂದರೆ, ಈ ಬಿಸ್ನೆಸ್ ಸೈಕಲ್ ಇಟ್ ಈಸ್ ಆಫ್ ಫಾರ್ ಲಾಂಗ್ ಟೈಮ್. ಅಂತಂದರೆ ಒಂದು ಬಿಸ್ನೆಸ್ ಸೀಸನಲ್ಲಿ ಮಾತ್ರ ಡೌನ್ ಆಗೋದಿಲ್ಲ. ಇಟ್ ಮೇ ಡೂ ಬಿಸ್ನೆಸ್ ಗುಡ್ ಫಾರ್ ಸಮ್ ಇಯರ್ಸ್, ಆಫ್ಟರ್ ದಟ್ ಇಟ್ ಮೇ ಕಂಟಿನ್ಯೂ ಟು ಡೂ ದ ಗುಡ್ ಆಲ್ಸೋ, and then afterwards it may come down. ಸೊ ಈ ಬಿಸ್ನೆಸ್ ಸೈಕಲಲ್ಲಿ 4 ಪಾರ್ಟ್ ಇದೆ. ಫಸ್ಟ್ ಒನ್ ಪ್ರಾಸ್ಪರಿಟಿ, ಸೆಕೆಂಡ್ ಒನ್ ಡಿಕ್ಲೈನ್ ಅಂತಂದರೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಡಿಪ್ರೆಷನ್ ಮೀನ್ಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದರ್ ವಿಲ್ ಬಿ ವೆರಿ ಲೋ ಡಿಮ್ಯಾಂಡ್ ಫಾರ್ ದೋಸ್ ಪ್ರಾಡಕ್ಟ್ ಆರ್ ನೋ ಡಿಮ್ಯಾಂಡ್ ಫಾರ್ ದಟ್ ಪ್ರಾಡಕ್ಟ್. ಆಫ್ಟರ್ ದಟ್ ದರ್ ವಿಲ್ ಬಿ ಎ ಇಂಪ್ರೂವ್ಮೆಂಟ್ ಆರ್ ರಿಕವರಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂತ ಈಗ ಕರೋನಾ ವೈರಸ್ ಇದೆ. ಈ ಕರೋನಾ ವೈರಸ್ಸಲ್ಲಿ ಏನಾಗ್ತಿದೆ, ಚೆನ್ನಾಗಿ ಮಾಡ್ತಿದ್ದ ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ. ಅಕಸ್ಮಾತ್ ಈಗ ಫುಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಮಾಡಿದರೆ ಅಥವಾ ಜನಗಳಲ್ಲಿ ತುಂಬ ಕಷ್ಟ ಬಂದಾಗ ಏನು ಮಾಡ್ತಾರೆ, ಕೆಲವೊಂದು ಬಿಸ್ನೆಸ್ಗಳು ರನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಜ್ಯುವೆಲ್ರಿ ಬಿಸ್ನೆಸ್ ಯಾವಾಗ ಚೆನ್ನಾಗಿ ನಡೆಯುತ್ತೆ ಅಂತಂದರೆ ಜನಗಳ ಹತ್ರ ದುಡ್ಡಿದ್ದಾಗ. ಈಗ ಆಲ್ರೆಡಿ ಕರೋನಾ ವೈರಸ್ ಬಂದು ಲಾಕ್ಡೌನ್ ಆಗಿ ಎಷ್ಟೊಂದು ಜನ ಜಾಬ್ ಕಳ್ಕೊಂಡಿದ್ದಾರೆ, ಅದರಿಂದ ಏನಾಗ್ಬೋದು, ಆ ಬಿಸ್ನೆಸ್ ಡೌನ್ ಆಗ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ಅಂತಂದರೆ ಟೂರಿಸಮ್ ಇಂಡಸ್ಟ್ರಿ ಈಗ ನಡೀತಾ ಇದೆಯಾ, ಯಾರು ಕೂಡ ಮನೆ ಬಿಟ್ಟು ಹೊರಗಡೆ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆಗಿರುವಾಗ ಟ್ರಿಪ್ ಹೋಗೋದು, ಟೂರ್ ಹೋಗೋದು, ಇದೆಲ್ಲ ತುಂಬ ಡೌನ್ ಆಗಿದೆ. ಸೊ ಕರೆಂಟ್ಲಿ ವಿ ಕ್ಯಾನ್ ಸೇ ದಟ್ ಟೂರಿಸಮ್ ಇಂಡಸ್ಟ್ರಿ ಇಸ್ ಇನ್ ಡಿಪ್ರೆಷನ್ ಸ್ಟೇಜ್. ಒನ್ಸ್ ಈ ಕರೋನಾ ವೈರಸ್ ಎಲ್ಲ ಕಂಪ್ಲೀಟಾಗಿ ಮುಗಿದ ನಂತರ ಕರೋನಾ ವೈರಸ್ ಪ್ರಾಬ್ಲಮ್ ಎಲ್ಲ ಅಗೇನ್ ಇಟ್ ವಿಲ್ ಕಮ್ ಟು ದ ನಾರ್ಮಲ್. ಇದನ್ನು ನಾವೇನಂತೀವಿ ಅಂದರೆ ಸೈಕ್ಲಿಕಲ್
ವೇರಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಇರ್ರೆಗ್ಯುಲರ್ ವೇರಿಯೇಷನ್ಸ್ ಆರ್ ರ್ಯಾಂಡಮ್ ಆರ್ ಎರಾಟಿಕ್ ವೇರಿಯೇಷನ್ ಅಂತ. ಇದರಲ್ಲಿ ನಾವು ಯಾವುದೇ ರೀತಿಯ ಟ್ರೆಂಡ್ ಅಥವಾ ಯಾವುದೇ ರೀತಿಯ ಒಂದು ಪ್ಯಾಟರ್ನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ, ಯಾವಾಗ ಎಷ್ಟು ಅಕ್ಕರ್ ಆಗುತ್ತೆ ಅಂತಾನು ಗೊತ್ತಾಗೋದಿಲ್ಲ. ಸೊ ದ ಮೂವ್ಮೆಂಟ್ ಇನ್ ದಿಸ್ ಮೆಥಡ್ ಆರ್ ಕಾಂಪೊನೆಂಟ್ ಈಸ್ ವೆರಿ ಮಚ್ irregular over a long period of time. For example, there will be some sudden unexpected variation. Example, sudden increase in the death rate of a locality due to earthquake or tsunami. ಯಾವ್ದಾದ್ರು ಒಂದ್ ಕಡೆ ಭೂಕಂಪ ಆಯ್ತು, ನಾವೇನಾದ್ರು ರೆಗ್ಯುಲರ್ ಆಗಿ ಭೂಕಂಪ ಆಗುತ್ತೆ ಅಂತ ಹೇಳಲಿಕ್ಕಾಗುತ್ತಾ? ಇಲ್ಲ. ಅದು ಯಾವಾಗಲೂ ಒಂದು ಟೈಮ್ ಆಗುತ್ತೆ, ಮತ್ತೆ ಕೆಲವೊಂದು ಟೈಮ್ ತುಂಬಾ ಹೈ ಇಂಟೆನ್ಸಿಟಿ ಅರ್ಥಕ್ವೇಕ್ ಆಗುತ್ತೆ, ಅಥವಾ ಕೆಲವೊಮ್ಮೆ ಲೋ ಇಂಟೆನ್ಸಿಟಿ ಅರ್ಥಕ್ವೇಕ್ ಆದಾಗ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ಅದರಿಂದ ಡೆತ್ ರೇಟ್ಗಳು ಒಂದು ಊರಲ್ಲಿ ಅತಿ ಹೆಚ್ಚು ಆಗ್ಬೋದು ಒಂದೇ ಸಲ. ಮತ್ತೆ ಅದು ಭೂಕಂಪ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೂ ಆಗೋದಿಲ್ಲ. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು 2-3 ವರ್ಷದ ಹಿಂದೆ ಒಂದು ಮಲೇಷಿಯನ್ ಫ್ಲೈಟ್ ನಾಪತ್ತೆ ಆಗೋಯ್ತು, ರೈಟ್? ಅದಾದ ನಂತರ ಕೆಲವೇ ತಿಂಗಳಲ್ಲಿ ಇನ್ನೊಂದು ಮಲೇಷಿಯನ್ ಫ್ಲೈಟ್ ಸಮುದ್ರದಲ್ಲಿ ಬಿದ್ದು ಅಲ್ಲಿದ್ದವರಂತ ಎಲ್ಲ ಪ್ಯಾಸೆಂಜರ್ಸ್ ಸತ್ತೋದ್ರು. ಆ ಸಂದರ್ಭದಲ್ಲಿ ಏರ್ ಇನ್ಶೂರೆನ್ಸ್ಗೆ ತುಂಬಾ ಹೈ ಡಿಮ್ಯಾಂಡ್ ಆಯ್ತು, ತುಂಬಾ ಜನ ಇನ್ಶೂರೆನ್ಸ್ ತಗೊಂತಿದ್ರು, ರೈಟ್? ಹಾಗೇನೆ ಇದು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅರ್ಥಕ್ವೇಕ್ ಯಾವಾಗ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ನೆಕ್ಸ್ಟ್ ಫ್ಲೈಟ್ ಡಿಸಪಿಯರೆನ್ಸ್ ಅಥವಾ ಫ್ಲೈಟ್ ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥದನ್ನ ನಾವು ಇರ್ರೆಗ್ಯುಲರ್ ಅಥವಾ ರ್ಯಾಂಡಮ್ ಆರ್ ಎರಾಟಿಕ್ ವೇರಿಯೇಷನ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ದ 4 components of time series. Now we come to the conclusion of this session. ಟೈಮ್ ಸೀರೀಸ್ ಅನ್ನೋದು ಬೇರೆ ಬೇರೆ ಫ್ಯಾಕ್ಟರ್ಗಳಿಂದ ಅಫೆಕ್ಟ್ ಆಗುತ್ತೆ. ಆ ಫ್ಯಾಕ್ಟರ್ಗಳನ್ನ ನಾವು ಮೇನ್ಲಿ 4 ಕೆಟಗರಿಯಾಗಿ ವಿಂಗಡಿಸಿದ್ದೀವಿ. ಅದನ್ನೇ ನಾವು ಫಸ್ಟ್ ಒನ್ ಸೆಕ್ಯುಲರ್ ಟ್ರೆಂಡ್ ಅಂತೀವಿ. ಸೆಕ್ಯುಲರ್ ಟ್ರೆಂಡ್ ಅಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಇನ್ಕ್ರೀಸ್ ಇರುತ್ತೆ ಅಥವಾ ಡಿಕ್ರೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಪ್ರೈಸಸ್. ಸೀಸನಲ್ ವೇರಿಯೇಷನ್, ಸೆಕೆಂಡ್ ಒನ್ ಇಸ್ ಸೀಸನಲ್ ವೇರಿಯೇಷನ್ ಅಂತಂದ್ರೆ ವೆರಿ ಶಾರ್ಟ್ ಟೈಮ್ ಮಾತ್ರ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಅಥವಾ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅನಂತರ ಅದು ಮತ್ತೆ ಪಿಕಪ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಎ ಕಂಟಿನ್ಯೂಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಕಾರ್ಡಿಂಗ್ ಟು ದ ಸೀಸನ್. ಅದಕ್ಕೆ ನಾವೇನಂತೀವಿ, ಸೀಸನಲ್ ವೇರಿಯೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಡಿಮ್ಯಾಂಡ್ ಫಾರ್ ಅಂಬ್ರೆಲಾಸ್ ಇನ್ ದ ರೈನಿ ಸೀಸನ್, ದಿಸ್ ಇಸ್ ಅ ಸೀಸನಲ್ ವೇರಿಯೇಷನ್. ಹಾಗೇನೆ ನೆಕ್ಸ್ಟ್ ಒನ್ ಇಸ್ ಸೈಕ್ಲಿಕಲ್ ವೇರಿಯೇಷನ್. ಸೈಕ್ಲಿಕಲ್ ವೇರಿಯೇಷನ್ ಅಥವಾ ಬಿಸ್ನೆಸ್ ಸೈಕಲ್ ಅಂತ ಕರಿತೀವಿ. ಈ ಬಿಸ್ನೆಸ್ ಸೈಕಲ್ ನಲ್ಲಿ 4 ಸ್ಟೇಜ್ಗಳಿರುತ್ತೆ. ಒಂದು ಪ್ರಾಸ್ಪೆರಿಟಿ, ನೆಕ್ಸ್ಟ್ ಡಿಕ್ಲೈನ್, ಡಿಪ್ರೆಷನ್ ಮತ್ತೆ ಇಂಪ್ರೂವ್ಮೆಂಟ್. ಈ ಸೈಕಲ್ ನ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಎಕಾನಮಿ ಹ್ಯಾವ್ ಟು ಗೋ ಥ್ರೂ ಇಟ್. ಕೆಲವೊಮ್ಮೆ ಚೆನ್ನಾಗಿರುತ್ತೆ ಅಥವಾ ಕೆಲವೊಮ್ಮೆ ಡೌನ್ ಆಗುತ್ತೆ. ಅದನ್ನ ನಾವೇನಂತೀವಿ, ಬಿಸ್ನೆಸ್ ಸೈಕಲ್ ಅಥವಾ ಸೈಕ್ಲಿಕಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಹಾಗೇನೆ 4ನೇದು ಅಥವಾ ಕೊನೆಯ ಕಾಂಪೊನೆಂಟ್ ಆಫ್ ಟೈಮ್ ಸೀರೀಸ್ ಇಸ್ ಇರ್ರೆಗ್ಯುಲರ್ ವೇರಿಯೇಷನ್. ಇರ್ರೆಗ್ಯುಲರ್ ವೇರಿಯೇಷನ್ ಅಂತಂದ್ರೆ ಈ ವೇರಿಯೇಷನ್ ಅನ್ನು ನಾವು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅರ್ಥಕ್ವೇಕ್ ಆರ್ ಸುನಾಮಿ ಆರ್ ಫ್ಲೈಟ್ ಆಕ್ಸಿಡೆಂಟ್, ಆಲ್ ದೋಸ್ ಆರ್ irregular variations. So these are all the 4 components of time series. Okay na? ನಾವು ಮುಂದಿನ ಸೆಷನ್ ನಲ್ಲಿ ಫಸ್ಟ್ ಒನ್ ಇಸ್ ದಟ್ ಈಸ್ ಸೆಕ್ಯುಲರ್ ಟ್ರೆಂಡ್ ನಾವು ಹೇಗೆ ನಾವು ಸ್ಟಡಿ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.